ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಮತ್ತೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಎಸ್ಐಟಿ ಅಧಿಕಾರಿಗಳು ಮತ್ತೆ ತನಿಖೆಗೆ ಇಳಿದಿದ್ದಾರೆ. 38 ಅಸಹಜ ಸಾವುಗಳ ದಾಖಲೆಯೇ ಮಿಸ್ ಆಗಿದೆ. ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲೂ ಇಲ್ಲ, ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲೂ ಇದರ ಬಗ್ಗೆ ದಾಖಲೆ ಇಲ್ಲ. ಹಾಗಾದ್ರೆ ಆ ದಾಖಲೆಗಳು ಮಿಸ್ ಆಗಿದ್ದು ಹೇಗೆ? ಆ ಒಂದು ಪ್ರಕರಣದಲ್ಲಿ ಯಾರ್ಯಾರು ಸಾವನ್ನಪ್ಪಿದ್ದಾರೆ ಅನ್ನೋದರ ಬಗ್ಗೆ ಪೊಲೀಸರು ಈಗ ಯಾವ ರೀತಿಯಾಗಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಸಾವನ್ನಪ್ಪಿದ್ದವರು ಯಾರು, ಅವರು ಸತ್ತಿದ್ದು ಹೇಗೆ ಅನ್ನೋದರ ತನಿಖೆಗೆ ಇಳಿದಿದೆ ಎಸ್ಐಟಿ. ಧರ್ಮಸ್ಥಳದ ಕೇಸಲ್ಲಿ ಎಸ್ಐಟಿ ಸ್ವತಂತ್ರ. ಅವರು ಏನ್ ಮಾಡ್ತಾರೆ ಅಂತ ಹೇಳುವುದಕ್ಕಾಗೋದಿಲ್ಲ. ಅವರು ಯಾವ ರೀತಿ ತನಿಖೆ ಮಾಡ್ತಾಗಿದ್ದಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಕ್ಲೀನ್ ಚಿಟ್ ಕೊಡ್ತಾರಾ ಏನು ಅಂತ ಇನ್ನೂ ಗೊತ್ತಿಲ್ಲ. ತನಿಖೆ ಇನ್ನೂ ನಡೀತಿದೆ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ರು. ಅದರಂತೆಯೇ ಈಗ ಎಸ್ಐಟಿ ಮತ್ತೆ ಅಸಹಜ ಸಾವುಗಳ ಬಗ್ಗೆ ಆಳವಾದ ತನಿಖೆಗೆ ಇಳಿದಿದೆಯಂತೆ. ದಾಖಲೆ ಇಲ್ಲದೆ ಹೂತಿರೋ 38 ಶವಗಳ ಬಗ್ಗೆ ತನಿಖೆ ಮಾಡಲು ಮುಂದಾಗಿದೆಯಂತೆ. ಅಸಹಜ ಸಾವುಗಳ ಬಗ್ಗೆ ಮತ್ತೆ ತನಿಖೆಗೆ ಇಳಿದ ಎಸ್ಐಟಿ. ಧರ್ಮಸ್ಥಳದಲ್ಲಿ ದಾಖಲೆ ಇಲ್ಲದೆ 38 ಶವಗಳನ್ನ ಹೂಳಲಾಗಿದೆಯಾ? ಪೊಲೀಸ್ ಠಾಣೆಗಳಲ್ಲಿ ಇಲ್ಲ ದಾಖಲೆ. 38 ಪ್ರಕರಣಗಳ ಯುಡಿಆರ್ ನಾಪತ್ತೆಯಾಗಿದ್ದ ಹೇಗೆ? ಧರ್ಮಸ್ಥಳ ಪ್ರಕರಣದಲ್ಲಿ ಎಸ್ಐಟಿ ತನಿಖೆ ಮುಗಿದು ಹೋಗಿದೆ. ಷಡ್ಯಂತ್ರ ಅನ್ನೋದು ಗೊತ್ತಾಗಿದೆ. ಷಡ್ಯಂತ್ರ ಅಂತ ಸಾಬೀತಾಗ್ತಾಗಿದ್ದಂತೆ ಸೂತ್ರಧಾರಿಗಳು ಕೇಸ್ ವಾಪಸ್ ಪಡೆಯಲು ಮುಂದಾಗಿದ್ದಾರೆ. ಅವರನ್ನ ಸುಮ್ಮನೆ ಬಿಡಬಾರದು, ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ರಾಜಕೀಯ ನಾಯಕರು ಒತ್ತಾಯ ಮಾಡಿದ್ರು. ಇನ್ನೇನು ಕ್ಲೈಮ್ಯಾಕ್ಸ್ ಅನ್ನೋ ರೀತಿ ಎಸ್ಐಟಿ ಸಹ ತಿಮರೋಡಿ ಮತ್ತು ಸಹಚರರಿಗೆಲ್ಲ ನೋಟಿಸ್ ಕೊಟ್ಟಿತ್ತು. ವಿಚಾರಣೆಗೆ ಹಾಜರಾಗಿ ಇಲ್ಲ ಅಂದ್ರೆ ಅರೆಸ್ಟ್ ಆಗ್ತೀರಿ ಅಂತ ಎಚ್ಚರಿಕೆ ಕೊಟ್ಟಿತ್ತು. ಸೊ ಷಡ್ಯಂತ್ರ ಮಾಡಿದವರು ಅರೆಸ್ಟ್ ಆಗ್ತಾರೆ. ಧರ್ಮಸ್ಥಳಕ್ಕೆ ಕ್ಲೀನ್ ಚಿಟ್ ಸಿಗುತ್ತೆ, ಅದೇ ಈ ಕಥೆಯಲ್ಲಿ ಕ್ಲೈಮ್ಯಾಕ್ಸ್ ಅಂತ ಎಲ್ಲ ಭಾವಿಸಿದ್ರು. ಆದರೆ ಈಗ ಎಸ್ಐಟಿ ಹೊಸ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಕೊಟ್ಟಿದೆ. ತನಿಖೆ ಇನ್ನೂ ಮುಗಿದಿಲ್ಲ ಅಂತ ಹೇಳೋದಕ್ಕೆ ಮುಂದಾಗಿದೆ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿದ್ದೇನೆ. ಆ ಶವಗಳೆಲ್ಲವೂ ಅನುಮಾನಾಸ್ಪದ ರೀತಿಯಲ್ಲಿ ಇರ್ತಾಗಿದ್ವು. ಕೆಲವು ಶವಗಳಿಗೆ ಪೋಸ್ಟ್ ಮಾರ್ಟಮ್ ಸಹ ಆಗಿಲ್ಲ ಅಂತ ಚಿನ್ನಯ್ಯ ಹೇಳಿದ್ದು ಮಾತ್ರ ಅಲ್ಲ, ಬುರುಡೆ ತೆಗೆದುಕೊಂಡು ಬಂದು ದೂರು ಕೂಡ ಕೊಟ್ಟಿದ್ದ. ಅಷ್ಟೇ ಅಲ್ಲದೆ ಹೂತಿರೋ ಶವಗಳನ್ನೆಲ್ಲ ತೋರಿಸ್ತೀನಿ, ಒಂದೊಂದು ಕಡೆ 10 ಶವಗಳು ಸಿಗತ್ತೆ ಅಂತ ಹೇಳಿದ್ದ. ಎಸ್ಐಟಿ ಹೋಗಿ ಜೆಸಿಬಿ ಇಟ್ಟು ಗುಂಡಿ ತೋಡಿದ್ರು ಶವಗಳು ಸಿಗಲಿಲ್ಲ. ಅದರಿಂದ ಅನುಮಾನ ಬಂದು ಎಸ್ಐಟಿ ವಿಚಾರಣೆ ಮಾಡಿದಾಗ ಚಿನ್ನಯ್ಯ ಹೇಳಿದ್ದು ಸುಳ್ಳು. ಚಿನ್ನಯ್ಯ ಅಧಿಕೃತವಾಗಿ ಕೆಲವು ಶವಗಳನ್ನ ಹೂತಿದ್ದ ಅನ್ನೋದು ಗೊತ್ತಾಗಿತ್ತು. ಅಷ್ಟೇ ಅಲ್ಲದೆ ಕೆಲವರು ಸೇರ್ಕೊಂಡು ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಮಾಡಿದ್ರು ಅಂತಲೂ ಹೇಳಲಾಗ್ತಾಗಿದೆ. ಅದಕ್ಕೆ ಎಸ್ಐಟಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಲ್ಲರನ್ನೂ ಕರೆದು ವಿಚಾರಣೆ ಮಾಡಿ ಹೇಳಿಕೆಗಳನ್ನ ದಾಖಲಿಸಿಕೊಂಡಿದೆ. ಎಸ್ಐಟಿ ವಿಚಾರಣೆಯಲ್ಲಿ ತಿಮರೋಡಿ, ಮಟ್ಟಣ್ಣನವ, ಜಯಂತ್ ಎಲ್ಲರೂ ತಮಗೆ ಏನೂ ಗೊತ್ತಿಲ್ಲ, ಚಿನ್ನಯ್ಯ ಹೇಳಿದ್ದನ್ನ ಕೇಳಿ ನಾವು ಆತನಿಗೆ ಸಹಾಯ ಮಾಡಿದ್ದೇವೆ ಅಂತ ಹೇಳಿದ್ದಾರಂತೆ. ಯೂಟ್ಯೂಬರ್ ಸಹ ಗೊತ್ತಿಲ್ಲದೆ ವಿಡಿಯೋ ಹಾಕಿದ್ದೇವೆ, ತಪ್ಪಾಯಿತು ಅಂತ ಹೇಳಿದ್ದಾರಂತೆ. ಅದಕ್ಕೆ ಸುಳ್ಳು ಹೇಳಿ ಅಪಪ್ರಚಾರ ಮಾಡಿದ ಚಿನ್ನಯ್ಯನನ್ನ ಕೇವಲ ಆರೋಪಿಯಾಗಿ ಮಾಡಿ ಜೈಲಿಗೆ ಕಳುಹಿಸಲಾಗಿದೆ. ಈಗ ಷಡ್ಯಂತ್ರ ಮಾಡಿದವರನ್ನೆಲ್ಲ ಅರೆಸ್ಟ್ ಮಾಡಬೇಕು, ಅವರೇ ಮುಖ್ಯ ಸೂತ್ರಧಾರಿಗಳು ಅಂತ ಒತ್ತಾಯ ಆಗಿದೆ. ಆದರೆ ಅವರಿಗೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಕೊಟ್ಟಿದ್ದು
ಅವರು ಕೋರ್ಟಿನಿಂದ ಕಾಲಾವಕಾಶ ಕೋರಿ ಅನುಮತಿ ಪಡೆದಿದ್ದಾರೆ. ತಿಮರೋಡಿ, ಮಟ್ಟಣ್ಣನವರ್ ಸೇರಿ 4 ಬಂಧನ ಮಾಡದಂತೆ ಕೋರ್ಟ್ ಹೇಳಿದೆ. ಈಗ ಇದರ ಜೊತೆಗೆ ಎಸ್ಐಟಿ ಅಸಹಜ ಸಾವುಗಳ ಬಗ್ಗೆಯೂ ತನಿಖೆ ಮಾಡಲು ಮುಂದಾಗಿದೆ. ಧರ್ಮಸ್ಥಳಕ್ಕೆ ಕ್ಲೀನ್ ಚಿಟ್ ಕೊಡಲು 38 ಸಾವುಗಳ ಬಗ್ಗೆ ಗೊತ್ತಾಗಬೇಕ. ನಾಪತ್ತೆಯಾಗಿರೋ ದಾಖಲೆಗಳು ಸಿಕ್ಕಿದ್ರೆ ಪ್ರಕರಣ ಎಂಡಾಗತ್ತ. ಧರ್ಮಸ್ಥಳದವರು ಹೂತಿರೋ ಶವಗಳಿಗೆಲ್ಲ UDR ಮಾಡಿಲ್ಲ. ದಾಖಲೆಗಳು ಇಲ್ಲದೆ ಕೆಲವರನ್ನ ಹೂಳಲಾಗಿದೆ, ದಾಖಲೆಗಳನ್ನ ನಾಶ ಮಾಡಲಾಗಿದೆ ಅಂತ ಮಟ್ಟಣ್ಣನವರ್ ಗ್ಯಾಂಗ್ ಈ ಹಿಂದೆಯೇ ಒಮ್ಮೆ ದೂರು ಕೊಟ್ಟಿತ್ತು. ಎಸ್ಐಟಿ ಸಹ ಪಂಚಾಯಿತಿಯಲ್ಲಿ ದಾಖಲೆಗಳನ್ನ ಪರಿಶೀಲನೆ ಮಾಡಿತ್ತು. ಪಂಚಾಯಿತಿ ಅಧಿಕಾರಿಗಳನ್ನೆಲ್ಲ ಕರೆದು 2 ಬಾರಿ ವಿಚಾರಣೆ ಮಾಡಿತ್ತು. ಈ ವೇಳೆ 38 ಶವಗಳನ್ನ ಹೂತಿರೋದರ ಬಗ್ಗೆ UDR ದಾಖಲೆಗಳು ಪತ್ತೆಯಾಗಿಲ್ವಂತೆ. ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಈ ಮೃತದೇಹಗಳನ್ನ ವಿಲೇವಾರಿ ಮಾಡಿತ್ತು. ಆದರೆ ಇವುಗಳ ಬಗ್ಗೆ ಎಲ್ಲೂ ಸಹ ದಾಖಲೆ ಸಿಕ್ಕಿಲ್ವಂತೆ. ಬೆಳ್ತಂಗಡಿ ಅಥವಾ ಧರ್ಮಸ್ಥಳ ಠಾಣೆಗಳಲ್ಲಿ UDR ದಾಖಲೆ ಲಭ್ಯವಾಗಿಲ್ಲ. ಅದಕ್ಕೆ ಈ ಪ್ರಕರಣಗಳ ಬಗ್ಗೆ ಎಸ್ಐಟಿ ಮತ್ತಷ್ಟು ಆಳವಾದ ತನಿಖೆ ನಡೆಸಲು ತೀರ್ಮಾನಿಸಿದ್ಯಂತೆ. ಈ 38 ಪ್ರಕರಣಗಳ ಬಗ್ಗೆ ಗೊತ್ತಾದರೆ ಮಾತ್ರ ಅಸಹಜ ಸಾವುಗಳ ಪ್ರಕರಣದಲ್ಲಿ ಧರ್ಮಸ್ಥಳಕ್ಕೆ ಕ್ಲೀನ್ ಚಿಟ್ ಕೊಡಬಹುದಾಗಿದೆ. ಇಲ್ಲವಾದ್ರೆ ಆರೋಪಗಳು ಕೇಳಿ ಬಂದಂತೆ ಅಲ್ಲಿ ಏನೋ ತಪ್ಪು ನಡೆದಿದೆ ಅನ್ನೋ ಅನುಮಾನಗಳು ಜನರ ಮನಸ್ಸಿನಲ್ಲಿ ಹಾಗೆ ಉಳಿದುಕೊಳ್ಳಲಿವೆ. ಅದಕ್ಕೆ ಧರ್ಮಸ್ಥಳದ 38 ಅಸಹಜ ಸಾವುಗಳ ಬಗ್ಗೆ ಎಸ್ಐಟಿ ಕೂಲಂಕುಷವಾಗಿ ಪರಿಶೀಲನೆಗೆ ಮುಂದಾಗಿದೆಯಂತೆ. ಧರ್ಮಸ್ಥಳ ಪಂಚಾಯತ್ ವಿಲೇವಾರಿ ಮಾಡಿದ್ದ ಅಸಹಜ ಸಾವುಗಳ ಬಗ್ಗೆ ತನಿಖೆ ಮಾಡಿದ್ದ ಎಸ್ಐಟಿ ಧರ್ಮಸ್ಥಳ ಗ್ರಾಮ ಪಂಚಾಯಿತಿ 3 ದಶಕಗಳಲ್ಲಿ ವಿಲೇವಾರಿ ಮಾಡಿದ್ದ ಶವಗಳ ವಿವರ ಕಲೆ ಹಾಕಿತ್ತು. ಮತ್ತೊಂದು ಕಡೆ ಇದೇ ಅವಧಿಯಲ್ಲಿ ಬೆಳ್ತಂಗಡಿ, ಧರ್ಮಸ್ಥಳ ಠಾಣೆಗಳಲ್ಲಿ ದಾಖಲಾಗಿದ್ದ UDR ಪ್ರಕರಣಗಳ ವಿವರಗಳನ್ನು ಕಲೆ ಹಾಕಿತ್ತು. ಆದರೆ ಎರಡನ್ನೂ ತಾಳೆ ಹಾಕಿದಾಗ ಕೆಲ ಪ್ರಕರಣಗಳಿಗೆ ದಾಖಲೆ ಇಲ್ಲದಿರೋದು ಪತ್ತೆಯಾಗಿದ್ಯಂತೆ. 2 ಕಡೆ ಪರಿಶೀಲನೆ ಮಾಡಿ ತಾಳೆ ಹಾಕಿ ನೋಡಿದಾಗ 38 ಪ್ರಕರಣಗಳಲ್ಲಿ ಸ್ಥಳೀಯ ಠಾಣೆಯಲ್ಲಿ ದಾಖಲೆಗಳು ಅಲಭ್ಯ ಅನ್ನೋದು ಗೊತ್ತಾಗಿದೆ. ಅಷ್ಟೇ ಅಲ್ಲದೆ ಧರ್ಮಸ್ಥಳದಲ್ಲಿ ದಾಖಲೆಗಳು ಇಲ್ಲದೆ ಒಂದಷ್ಟು ಶವಗಳನ್ನ ಹೂಳಲಾಗಿದೆ ಅಂತ ಕೆಲವರು ದೂರುಗಳನ್ನ ಕೊಟ್ಟಿದ್ರು. ಅದರ ಬಗ್ಗೆಯೂ ಎಸ್ಐಟಿ ತನಿಖೆ ಮಾಡಿತ್ತು. ಇದೇ ವೇಳೆ ಎಸ್ಐಟಿಗೆ ಕೆಲವೊಂದು ಸತ್ಯಗಳು ಗೊತ್ತಾಗಿವೆ. ದಾಖಲೆಗಳು ಇಲ್ಲದೆ ಶವ ವಿಲೇವಾರಿ ಮಾಡಿರೋದು ಗೊತ್ತಾಗಿದೆ. ಆದರೆ ಇವುಗಳಲ್ಲಿ ಬಹುತೇಕ 2-3 ದಶಕಗಳಿಗಿಂತಲೂ ಹಳೆ ಪ್ರಕರಣಗಳಾಗಿವೆಯಂತೆ. ತುಂಬಾ ಹಳೆ ಪ್ರಕರಣಗಳಲ್ಲಿ ಪೊಲೀಸ್ ದಾಖಲೆಗಳು ಕಳೆದು ಹೋಗಿರುವ ಅಥವಾ ನಾಶಪಡಿಸಿರೋ ಸಾಧ್ಯತೆಯೂ ಇದೆ. ಆದರೆ UDR ಪ್ರಕರಣಗಳಲ್ಲಿ ಮೃತದೇಹಗಳ ಮರಣೋತ್ತರ ಪರೀಕ್ಷೆಗಳಿಗೆ ಸಂಬಂಧಿಸಿದ ದಾಖಲೆಗಳು ಇರಬೇಕು. ದಾಖಲೆಗಳನ್ನು ಪೊಲೀಸ್ ಠಾಣೆಗಳಲ್ಲೂ ರಕ್ಷಿಸಿಡಬೇಕಾಗುತ್ತದೆ. ಅದೇ ಕಾರಣ ಸದ್ಯ ಮತ್ತೆ ಹುಡುಕಾಟ ಆರಂಭಿಸಲಾಗಿದೆಯಂತೆ. ಸದ್ಯ 38 ಪ್ರಕರಣಗಳಲ್ಲಿ UDR ದಾಖಲೆ ಸಿಕ್ಕಿಲ್ಲ. ಆದರೆ UDR ದಾಖಲೆ ಸಿಕ್ಕಿಲ್ಲ ಎಂಬ ಮಾತ್ರಕ್ಕೆ 38 ಮೃತದೇಹಗಳನ್ನು ಅಕ್ರಮವಾಗಿ ವಿಲೇವಾರಿ ಮಾಡಲಾಗಿದೆ ಎಂದು ಹೇಳಲಾಗುವುದಿಲ್ಲ. ಅವುಗಳ ದಾಖಲೆ ಮಿಸ್ ಆಗಿರೋ ಸಾಧ್ಯತೆಯೂ ಇರುತ್ತೆ. ಅದೇ ಕಾರಣದಿಂದ UDR ದಾಖಲೆಗಳು ಏನಾದವು ಅಂತ ಎಸ್ಐಟಿ ತನಿಖೆ ಮಾಡಲು ಮುಂದಾಗಿದೆ. ಮತ್ತಷ್ಟು ಆಳಕ್ಕಿಳಿದು ಮಾಹಿತಿ ಕಲೆ ಹಾಕಲಿದೆಯಂತೆ. ಒಂದು ವೇಳೆ ದಾಖಲೆಗಳು ಸಿಕ್ಕರೆ ಅದನ್ನ ತೋರಿಸಬಹುದು, ಅಥವಾ ದಾಖಲೆಗಳು ಯಾವ ರೀತಿ ಮಿಸ್ ಆಗಿದ್ವು ಅನ್ನೋದನ್ನ ತಿಳಿಯುವ ಸಾಧ್ಯತೆ ಇದೆ. UDR ದಾಖಲೆ ಇಲ್ಲ. ಈ 38 ಶವಗಳು ಮಾತ್ರವಲ್ಲದೆ ಬಂಗ್ಲೆಗುಡ್ಡದ ಅರಣ್ಯದಲ್ಲಿ ಪತ್ತೆಯಾದ 7 ಅಸ್ಥಿ ಪಂಜರಗಳು, ಹಾಗೆ ಸ್ಪಾಟ್ ನಂಬರ್ 6ರಲ್ಲಿ ಪತ್ತೆಯಾದ ಮೂಳೆಗಳ ಬಗ್ಗೆಯೂ ಮಾಹಿತಿ ಗೊತ್ತಾಗಬೇಕಿದೆ. ಬಂಗ್ಲೆಗುಡ್ಡದಲ್ಲಿ 2 ಅಸ್ಥಿ ಪಂಜರದ ಬಳಿ ಮಾತ್ರ ID ಕಾರ್ಡ್ ಬಟ್ಟೆ ಪತ್ತೆಯಾಗಿತ್ತು. ಅವುಗಳನ್ನ ತೆಗೆದುಕೊಂಡು ಅವರ ಕುಟುಂಬದವರ DNA ಟೆಸ್ಟ್ ಮಾಡಿದ ನಂತರವೇ ಆ 2 ಶವಗಳ ಕಥೆ ಗೊತ್ತಾಗಲಿದೆ. ಆದರೆ ಉಳಿದ 5 ಅಸ್ಥಿ ಪಂಜರಗಳು ಯಾರದ್ದು, ಅಲ್ಲಿಗೆ ಹೇಗೆ ಬಂದವು ಅನ್ನೋದು ಇನ್ನೂ ಸಸ್ಪೆನ್ಸ್ ಆಗಿಯೇ ಉಳಿದಿದೆ. ಇದೆಲ್ಲದರ ಜೊತೆಗೆ ಕುಮಾರಿ ಸೌಜನ್ಯ ಪ್ರಕರಣ, ಮಾವುತನ ಪ್ರಕರಣಗಳು ಸಹ ಎಸ್ಐಟಿ ಮುಂದೆ ಬಂದಿದ್ದು, ಅದರ ಬಗ್ಗೆಯೂ ಎಸ್ಐಟಿ ತಿಳಿದುಕೊಳ್ಳಬೇಕಾಗಿದೆ. ಹಾಗಾಗಿ ಅಷ್ಟು ಬೇಗ ಎಸ್ಐಟಿ ತನಿಖೆ ಮುಕ್ತಾಯ ಆಗಲ್ಲ. ಅಸಲಿ ತನಿಖೆ ಇನ್ನಷ್ಟೇ ಶುರುವಾಗಬಹುದು ಅಂತ ಹೇಳಲಾಗ್ತಾಗಿದೆ. ಧರ್ಮಸ್ಥಳ ಪ್ರಕರಣ ಎಂಡ್ ಆಗತ್ತೆ ಅನ್ನುವಾಗಲೆಲ್ಲ ಮತ್ತೆ ತನಿಖೆ ಆರಂಭವನ್ನ ಪಡೆದುಕೊಳ್ತಾ ಇದ್ದು, ಈ ಪ್ರಕರಣ ಮುಗಿಯೋದೇ ಅನುಮಾನ ಅಂತ ಹೇಳಲಾಗ್ತಾ ಇದೆ. ಇದಕ್ಕೆ ಸರ್ಕಾರ ಯಾವ ರೀತಿಯಾಗಿ ಪ್ರತಿಕ್ರಿಯಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕು.